ಹಾಯ್ ಹಲೋ ವೆಲ್ಕಮ್ ಟು ಹರ್ಷಿತಾಸ್ ಕುಕಿಂಗ್ ಬ್ಲಾಗ್. ನಿಮ್ಮೆಲ್ಲರಿಗೂ ಇವತ್ತು ರುಚಿಕರವಾದ ಚಿಕನ್ ಚಾಪ್ಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇಂಪಾರ್ಟೆಂಟ್ ಏನಂದರೆ ಎಣ್ಣೆನೇ ಬಳಸದೆ ಹಾಗೆ ರುಚಿಯಾಗಿ ಚಿಕನ್ ಚಾಪ್ಸ್ ಮಾಡೋದು ಹೇಳ್ಕೊಡ್ತೀನಿ. ಇದಕ್ಕೆ ಬೇಕಾಗಿರೋ ಪದಾರ್ಥಗಳು ಒಂದು ಸಲ ಹಾಗೆ ನೋಡ್ಕೊಳ್ಳಿ. ನಾನು ನೆಕ್ಸ್ಟ್ ಹೇಳ್ತೀನಿ. ತೆಂಗಿನಕಾಯಿ ಸ್ವಲ್ಪ, ಇದನ್ನು ಸ್ವಲ್ಪ ಒಣಗಿರೋದ್ರಿಂದ ನಾನು ಫಸ್ಟೇ ಪೌಡ್ರ್ ಮಾಡಿಕೊಂಡೆ. ಇದಕ್ಕೆ ನೆಕ್ಸ್ಟು ಒಂದು 8 ಮೆಣಸಿನ್ಕಾಯಿ, 1 ಕಂತೆ ಕೊತ್ತಂಬರಿ ಸೊಪ್ಪು, 2 ಇಂಚಷ್ಟು ಶುಂಠಿ ಮತ್ತು 4 ಉಂಡೆ ಬೆಳ್ಳುಳ್ಳಿ ಹೆಸಳು. 4 ಉಂಡೆ ಬೆಳ್ಳುಳ್ಳಿನ ಬಿಡಿಸಿ ಇಟ್ಕೊಂಡಿದ್ದೀನಿ. ಸಿಪ್ಪೆ ಏನು ತೆಗ್ದಿಲ್ಲ, ಹಾಗೆ ಬಿಡಿಸಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಚಕ್ಕೆ, ಲವಂಗ, ಮೆಣಸು ಮತ್ತು ಒಂದು ಸ್ವಲ್ಪ ಓಂಕಾಳು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಬೆರೆಸಿ ಒಂದು ಕನ್ಸಿಸ್ಟೆನ್ಸಿಗೆ ಬರೋ ಹಾಗೆ ರುಬ್ಬಿಟ್ಕೊಳ್ಳೋಣ. ಈ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಈ ಕನ್ಸಿಸ್ಟೆನ್ಸಿಗೆ ಬಂದಮೇಲೆ ನನಗೆ ಇನ್ನೊಂದು ಸ್ವಲ್ಪ ನೀರು ಬೇಕು ಅಂತ ಅನ್ನಿಸ್ತು. ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಇನ್ನೊಂದು ಸಲ ಆಡಿಸಿ ಇಟ್ಕೊಂಡೆ. ಈಗ ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ರೆಡಿಯಾಗಿದೆ. ಇದಾದಮೇಲೆ ನೆಕ್ಸ್ಟು ಚಿಕನ್ನ ನಾನು ಆಲ್ರೆಡಿ ನೀಟಾಗಿ ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀನಿ. ಇದನ್ನು ನಾನು ಮಾಡೋಂಥ ಪಾತ್ರೆ ಕುಕ್ಕರಿಗೆ ಹಾಕೋತಾ ಇದ್ದೀನಿ. ಕುಕ್ಕರಿಗೆ ಹಾಕ್ಕೊಂಡು ಸ್ಟವ್ ಮೇಲೆ ಇಟ್ಕೊಳ್ಳೋಣ. ನಿಮಗೆ ಆಶ್ಚರ್ಯ ಆಗ್ಬೋದು, ಇದರಲ್ಲಿ ಒಂದು ಡ್ರಾಪ್ ಎಣ್ಣೆನೂ ಕೂಡ ಬಳಸಿರಲ್ಲ. ಹಾಗೇ ಮಾಡ್ಕೋಬೋದು, ಯಾಕೆಂದರೆ ಚಿಕನಲ್ಲೇ ಆಯಿಲ್ ಕಂಟೆಂಟ್ ಇರುತ್ತೆ. ಸೊ ಅದರಿಂದ ಆಯಿಲ್ ಬಳಸ್ತಾ ಇಲ್ಲ. ಚಿಕನಲ್ಲಿ ಸ್ವಲ್ಪ ನೀರಿನ ಅಂಶ ಇರುತ್ತೆ. ಆ ನೀರಿನ ಅಂಶ ಎಲ್ಲ ಕಂಪ್ಲೀಟಾಗಿ ಹೋಗೋವರೆಗೂ ಚಿಕನ್ನ ಬೇಯಿಸ್ಕೊತೀನಿ ಹಾಗೆಯೇ. ಯಾಕೆಂದರೆ ಚಿಕನ್ನಲ್ಲಿ ನೀರು ಹಾಗೇ ಇದ್ದರೆ ಹಸಿ ವಾಸನೆ ಬರುತ್ತೆ ಮತ್ತು ಟೇಸ್ಟು ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ. ಅದಕ್ಕೋಸ್ಕರ ಮತ್ತು ಆ ಚಿಕನ್ನು ಸ್ವಲ್ಪ ಸಾಲ್ಟ್ ಹಿಡಿಬೇಕು, ಇಲ್ಲಾಂದರೆ ಸಪ್ಪೆ ಆಗಿಬಿಡುತ್ತೆ. ಸೊ ಅದಕ್ಕೆ ಉಪ್ಪು ಎಷ್ಟು ಬೇಕು ಅದನ್ನು ಈಗಲೇ ಬೆರೆಸ್ಕೊತಾ ಇದ್ದೀನಿ. ಆ ನೀರೆಲ್ಲ ಚಿಕನಲ್ಲಿದ್ದಿದ್ದು ನೀರೆಲ್ಲ ಕಂಪ್ಲೀಟಾಗಿ ಹೋದ್ಮೇಲೆ ನಾನು ರುಬ್ಬಿಟ್ಕೊಂಡಿದ್ನಲ್ಲ ಮಸಾಲೆ, ಆ ಮಸಾಲೆನ ಇದ್ರ ಜೊತೆಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ಅದು ಚಿಕನ್ ಜೊತೆ ಬೆರೆಯೋ ಹಾಗೆ ಒಂದು 2-3 ಮಿನಿಟ್ಸು ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಹೇಗೆ ಅಂತ ಈಗ ತೋರಿಸ್ತೀನಿ ನೋಡ್ಕೊಳ್ಳಿ. ಆ ಮಸಾಲೆ ಚಿಕನ್ ಜೊತೆ ಬೆರಿಬೇಕು. ಆ ಥರ ಒಂದು 2 ನಿಮಿಷ ಮಿಕ್ಸ್ ಮಾಡ್ಕೊಳ್ಳಿ. ಅದಾದ ನಂತರ ಈ ಚಿಕನ್ನಿಗೆ ನಾವು ಆಲ್ರೆಡಿ ಆಡಿಸಿ ಇಟ್ಕೊಂಡಿರ್ತೀವಲ್ಲ, ಅದೇ ಜಾರಿಗೆ ಸ್ವಲ್ಪ ನೀರು ಬೆರೆಸಿ ಆ ನೀರನ್ನ ಇದಕ್ಕೆ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಆ ಹಸಿ ಸ್ಮೆಲ್ ಇದೆಯಲ್ಲ, ಈಗ ಶುಂಠಿ ಆಗ್ಬೋದು, ಬೆಳ್ಳುಳ್ಳಿ ಆಗ್ಬೋದು, ಹಸಿಮೆಣಸಿನ್ಕಾಯಿ ಆಗ್ಬೋದು, ಪ್ರತಿಯೊಂದು ತನ್ನದೇ ಆದ ಸ್ಮೆಲ್ ಇರುತ್ತೆ. ಅದಕ್ಕೆ ಆ ಹಸಿ ಸ್ಮೆಲ್ ಹೋಗೋ ತನಕ ಈ ನೀರು ಮಿಕ್ಸ್ ಮಾಡಿಕೊಂಡು ಒಂದು 10 ಮಿನಿಟ್ಸ್ವರೆಗೂ ಮಧ್ಯಮ ಉರಿಯಲ್ಲಿ, ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ಹುರ್ಕೊಳ್ಳೋಣ, ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಅದು ಹಸಿ ಸ್ಮೆಲ್ಲೆಲ್ಲ ಹೋಗಿ ನಿಮಗೆ ಘಮ ಘಮ ಅಂತ ಪರಿಮಳ ಬರುತ್ತೆ. ಅಲ್ಲಿವರೆಗೂ ಸ್ವಲ್ಪ ಬೇಯಿಸ್ಕೊಳ್ಳೋಣ. ಅದೆಲ್ಲ ಕಂಪ್ಲೀಟಾಗಿ ಬೆಂದ ಮೇಲೆ ಈ ಥರ ಆಗುತ್ತೆ. ಇದಾದಮೇಲೆ ನಿಮಗೆ ನೀರಿನ ಕನ್ಸಿಸ್ಟೆನ್ಸಿ, ಕೆಲವ್ರಿಗೆ ತೆಳು ಬೇಕಾಗುತ್ತೆ, ಕೆಲವ್ರಿಗೆ ಗಟ್ಟಿ ಬೇಕಾಗುತ್ತೆ, ಸಾಂಬಾರು ಥರ ಇಲ್ಲ ಗೊಜ್ಜು ಥರ. ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ಒಂದು 2 ಮರಳು ಕುದಿ ಬರೋವರೆಗೆ ವೆಯ್ಟ್ ಮಾಡಿ. ಚೆನ್ನಾಗಿ ಬೆಂದಿರುತ್ತೆ ಆಲ್ರೆಡಿ ಚಿಕನ್ನು, ಯಾಕೆಂದರೆ ನೀರೆಲ್ಲ ಹೋಗಿಸ್ಕೊಳ್ಳುವಾಗಲೇ ಬೆಂದಿರುತ್ತೆ. ಮತ್ತು ಈ ಮಸಾಲೆ ಏನಿದೆ ಅದನ್ನು ಹುರ್ಕೊಳ್ಳುವಾಗಲೂ ಅದು ಆಲ್ಮೋಸ್ಟ್ ಬೆಂದಿರುತ್ತೆ. ಈ ಥರ ಕುದಿ ಬಂದಮೇಲೆ ಕುಕ್ಕರ್ ಲಿಡ್ಡಿಂದ ಮುಚ್ಚಿದ ಮೇಲೆ ಒಂದು 2-3 ಮಿನಿಟ್ಸು ಅದೇ ಒಂದು 2-3 ವಿಷಲ್ ಬರೋವರೆಗೆ ವೆಯ್ಟ್ ಮಾಡಿ. 2-3 ವಿಷಲ್ ಬಂದ ತಕ್ಷಣ 2 ವಿಷಲ್ ಸಾಕು. ನಿಮಗಿಲ್ಲ ಜಾಸ್ತಿ ಬೇಯಿಸ್ಬೇಕು ಅಂತಂದರೆ ಇನ್ನೊಂದು ವಿಷಲ್ ಮಾಡ್ಕೊಳ್ಳಿ. ಈಗ ನೋಡಿ, ರುಚಿಯಾದ ಚಿಕನ್ ಚಾಪ್ಸ್ ರೆಡಿಯಾಗಿದೆ. ಅದು ಎಷ್ಟು ಗ್ರೀನ್ ಕಲರ್ ಇದೆ ನೋಡ್ಕೊಳ್ಳಿ. ನ್ಯಾಚುರಲ್ ಕಲರ್, ಏನೂ ಬಣ್ಣ ಗಿಣ್ಣ ಏನೂ ಬಳಸಿಲ್ಲ. ಇದನ್ನು ನೀವು ದೋಸೆ, ರೈಸ್ ಯಾವುದ್ರ ಜೊತೆ ಬೇಕಾದ್ರೂ ತಿನ್ಬೋದು. ನೀವು ಮಾಡಿ